ಇದೇನು ಬಿಜೆಪಿ ಸೊತ್ತಲ್ಲ, ಕಾಂಗ್ರೆಸ್ ಸೊತ್ತಲ್ಲ, ಈ ದೇಶ ನಮ್ಮೆಲ್ಲರದ್ದು ಸೊತ್ತಿದೆ. ನೀವು ಕೂಡ ಇವತ್ತು ಈ ವ್ಯವಸ್ಥೆಯಲ್ಲಿದ್ದೀರಿ. ಯು ಆಲ್ಸೋ ನೋ ಹೌ ಥಿಂಗ್ಸ್ ಆರ್ ಹ್ಯಾಪ್ನಿಂಗ್, ಬಟ್ ಇಟ್ ಇಸ್ ಸೋ ಗ್ರೇವ್ ಕನ್ಸರ್ನ್. ಇದನ್ನು ಜಾಸ್ತಿ ಕೇಳಬೇಕು. ಪೊಲಿಟಿಕಲ್ ಇಶ್ಯೂಕಿನ ದಿಸ್ ಅ ಗ್ರೇಟರ್ ಇಶ್ಯೂ ಆಫ್ ದಿಸ್ ಕಂಟ್ರಿ. ಇಟ್ ಈಸ್ ಅ ಡಿಸ್ರೆಸ್ಪೆಕ್ಟ್ಫುಲ್ ಟು ದಿಸ್ ಕಂಟ್ರಿ. ಕಾಲಿಗೆ ಚೈನ್ ಹಾಕ್ಕೊಂಡು ಕೈಗೆ ಬೇಡಿಗಳು ಹಾಕೊಂಡು ಕರ್ಕೊಂಬಂದು ಬಿಸಾಕೋದ್ರಲ್ಲ, ಇಸ್ ಇಟ್ ನಾಟ್ ಅ ಶೇಮ್ ಆನ್ ಅವರ್ ಕಂಟ್ರಿ? ಇಸ್ ಇಟ್ ನಾಟ್ ಅ ಶೇಮ್ ಆನ್ ಅವರ್ ಕಂಟ್ರಿ? ಇವತ್ತು 18 ಲಕ್ಷ ಜನ ಈ ದೇಶದಲ್ಲಿ ಸಿಟಿಸನ್ಶಿಪ್ ಸರೆಂಡರ್ ಮಾಡೋಗಿದ್ದಾರೆ ಕಳೆದ 10 ವರ್ಷದಲ್ಲಿ. ಇದ್ರ ಬಗ್ಗೆ ಚರ್ಚೆ ಇದೆಯಾ? 18 lakh ಪೀಪಲ್ ಇನ್ ದಿಸ್ ಕಂಟ್ರಿ ದೇ ಹ್ಯಾವ್ ಸರೆಂಡರ್ ದೇರ್ ಪಾಸ್ಪೋರ್ಟ್. ಇವ್ರು ಹೊರಗೋಗಿ ಭಾಳ ದೊಡ್ಡ ಏನೋ ಮೋದಿ ಹಂಗೆ ಮೋದಿ ಹಿಂಗೆ ಚಪ್ಪಾಳೆ ಹೊಡ್ಕೊಂಡು ಬರ್ತಾರೆ. ಬರಲಿ, 18 ಲಕ್ಷ ಜನ ಈ ದೇಶದ ಜನ ದೇ ಹ್ಯಾವ್ ಸರೆಂಡರ್ ದೇರ್ ಪಾಸ್ಪೋರ್ಟ್ ಅಂಡ್ ಗಾನ್. ಇಸ್ ಇಟ್ ನಾಟ್ ಅ ಬಿಗ್ ಇಶ್ಯೂ ಟು ಡಿಸ್ಕಸ್ ಆನ್ ದಿಸ್? ಏನು ಡಿಸ್ಕಷನ್ ಇದೆ? ಏನು ಡಿಸ್ಕಷನ್ ಇದೆ ಬೆಳಗ್ಗಿನ ಸಾಯಂಕಾಲವರೆಗೆ? 10,000 ಜನ millionaires they have left this country and gone. 10,000 people millionaires have left this country and gone. ಇದ್ರ ಇಶ್ಯೂ ಬಗ್ಗೆ ಚರ್ಚೆ ಮಾಡೋದು ಬೇಡ? ಮತ್ತೆ ಎದ್ರ ಬಗ್ಗೆ ಚರ್ಚೆ ಮಾಡೋಣ ಹೇಳ್ರಿ? ದೇರ್ ಇಸ್ ನೋ ಪೊಲಿಟಿಕಲ್ ಇಂಟ್ರೆಸ್ಟ್. ಏನು ಯಾರು ಏನು ಮಾಡಿದ್ರೆ ಏನು ಆಗೋದಿಲ್ಲ ಈ ದೇಶದ. ಬಟ್ ಈ ತೋರಿಸ್ತಾ ಇದಾರಲ್ಲ ಇಲ್ಲಿ ಬಾಂಗ್ಲಾದೇಶ್ ಲೇಬರ್ಸ್ ಬರ್ತಾರೆ, ಯಾರು ಉತ್ತರ ಕೊಡ್ಬೇಕು ಇದಕ್ಕೆ? ಬಾಂಗ್ಲಾದೇಶ್ ಲೇಬರ್ಸ್ ಬರ್ತಾರೆ ನೀವು ಹೇಳ್ತಿದ್ದೀರಿ, ಯಾರು ಉತ್ತರ ಕೊಡ್ಬೇಕು ಇದಕ್ಕೆ? ನಾವು ಕೊಡ್ಬೇಕಾ? ಟೆಕ್ನಿಕಲಿ ಹೂ ಇಸ್ ಸಪೋಸ್ ಟು ಆನ್ಸರ್ ದಿಸ್ ನಾವು? ಬಾಂಗ್ಲಾದೇಶ್ನವ್ರು ಇಲ್ಲಿಗೆ ಬರ್ತಾ ಇದಾರೆ ಅಂತಂದ್ರೆ ಮತ್ತೆ ಯಾರು ಉತ್ತರ ಯಾರು ಕೊಡ್ಬೇಕು ಇದಕ್ಕೆ? ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡ್ತಾ ಇದೆ? ಸೊ ವಿ ಆರ್ ಆಲ್ ಅಗ್ರೀಯಿಂಗ್ ದಟ್ ಬಾಂಗ್ಲಾದೇಶ್ ಪೀಪಲ್ ಆರ್ ಕಮಿಂಗ್ ಹಿಯರ್. ಸೊ ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್? ಟು ಹೆಂಗ್ ಬಂದ್ರು ಅವ್ರು, ಇನ್ಫ್ಲೇಟ್ ಆಗಿ ಹೆಂಗ್ ಬಂದ್ರು ಅವರು? ಯಾರು ಉತ್ತರ ಕೊಡಬೇಕು? ನಮ್ಮನ್ನು ಕೇಳ್ತಾರೆ. ಇರ್ಲಿ ಕೇಳಿ, ವಿ ಆರ್ ರೆಡಿ ಟು ಆನ್ಸರ್. ಬಟ್ ಹೂ? ಇಲ್ಲಿ ನೋಡ್ರಿ, 1, 2, 3 ಆಲ್ ಇಂಡಿಯಾ ಫ್ರೀ. ಬಿಜೆಪಿಯವರು ಕಳೆದ 11 ವರ್ಷದಿಂದ ಏನು ಮಾಡಿದ್ರು ಇದಕ್ಕೇನು ಲೆಕ್ಕಿಲ್ಲ, ಬುಕ್ ಇಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಒಂದ್ಸಲ ಅಧಿಕಾರಕ್ಕೆ ಬಂದಾದ ಮೇಲೆ ಸಾಹೇಬರು ದಿನಕ್ಕೆ 3 ಸಲ ಡ್ರೆಸ್ ಹಾಕ್ತಾರೆ. ಗಡ್ಡದಲ್ಲಿ ನೋಡ್ರಿ, ನನ್ನ ಗಡ್ಡದಲ್ಲಿ ಒಂದು ಗಡ್ಡ ಹೆಚ್ಚು ಕಮ್ಮಿ ಇರೋದಿಲ್ಲ. ನೀವು ನೋಡ್ರಿ ಅವ್ರ ಫೋಟೋ, ಗಡ್ಡ ನೋಡಿದ್ದೀರಾ ಸಾಹೇಬ್ರದ್ದು? ಎಲ್ಲಿ ಒಂದು ಲೈನ್ ಹೆಚ್ಚು ಕಮ್ಮಿ ಇರೋಂಗಿಲ್ಲ. ಮತ್ತು 16 ತಾಸು ಕೆಲಸ ಮಾಡ್ತಾರೆ ಅವರು. ಕಣ್ಣು ನೋಡಿದ್ರೆ ಹಂಗೆ ಇದಾವೆ, ಕಲರ್ಫುಲ್ ಆಗಿದ್ದಾರೆ, ಹ್ಯಾಂಡ್ಸಮ್ ಆಗಿದ್ದಾರೆ. ಯಾರು ಪ್ರಶ್ನೆ ಯಾರು ಕೇಳ್ಬೇಕು ಇದರಲ್ಲಿ? ನೋಡ್ರಿ, ನಮಗೇನು ಅವ್ರ ಬಗ್ಗೆ ವೈಯಕ್ತಿಕವಾಗಿ ಬೈತಕ್ಕಂಥ ಏನು ನಮಗೇನಿಲ್ಲ. ಬಟ್ ಐ ಆಮ್ ಇಂಟ್ರೆಸ್ಟೆಡ್ ಸ್ಪೀಕಿಂಗ್ ಅಟ್ ದ ಕಂಟ್ರಿ. If I am asking, I am not only think that I am a congressman. It's a right for every Indian, every citizen can ask these questions. Who are supposed to answer this? Nobody is answering. ಏನಕ್ಕೆ ಕೇಳಿದ್ರೆ ಸುಮ್ಮನೆ ಪೊಲಿಟಿಕ್ಸ್ ಮಾತಾಡೋದು ಹೋಗೋದು. ಎಲ್ಲಿವರೆಗೆ ಮಾತಾಡ್ತಾರ್ರಿ? ಯಾವ ವಿಷಯ ಬಗ್ಗೆ ಮಾತಾಡೋಣ ಹೇಳ್ರಿ? ಲೆಟ್ ಅಸ್ ಹ್ಯಾವ್ ಅ ಓಪನ್ ಡಿಬೇಟ್. ಬರ್ತಾರೆ ಯಾರನ್ನ ಡಿಬೇಟ್ ಮಾಡ್ಲಿಕ್ಕೆ? ನೋಬಡಿ ಇಸ್ ಕಮಿಂಗ್. ಇದೇನೋ ನಡೀತೈತೆ, ಸುಮ್ಮನೆ ಜಾತ್ರೆ ನಡೆಯಕತ್ತ ನಡೆಸ್ರಿ, ಏನಾಗತೈತೆ ಇದ್ರಾಗ? ದಿಸ್ ಕಂಟ್ರಿ ಹ್ಯಾಸ್ ಗಾನ್ 200 years ಬ್ಯಾಕ್. ಇವತ್ತು ಚೈನಾಗೆ ನಾವು ಕಂಪೇರ್ ಮಾಡ್ತಾರಾ? ಕೂತ್ಕೊಂಡು ಚರ್ಚೆ ಮಾಡ್ತಾರೆ ಯಾರನ್ನ? ಚೈನಾದು ಒಂದು ಇಶ್ಯೂ, ನಮ್ದೊಂದು ಇಶ್ಯೂ ತಗೊಂಡು ಒಂದೊಂದೇ ವಿಚಾರದಲ್ಲಿ ಮಾತಾಡೋಣ. ಇವತ್ತು ಸೆಮಿ ಕಂಡಕ್ಟರ್ ಬಗ್ಗೆ ಮಾತನಾಡೋಣ, ಇವತ್ತು ಇವಿ ಬಗ್ಗೆ ಮಾತನಾಡೋಣ, ಇರಿಗೇಷನ್ ಬಗ್ಗೆ ಮಾತನಾಡೋಣ, ಸ್ಪೀಡ್ ಟ್ರೈನ್ ಬಗ್ಗೆ ಮಾತನಾಡೋಣ, GDP ಬಗ್ಗೆ ಮಾತನಾಡೋಣ, ಎಕನಾಮಿಕ್ಸ್ ಬಗ್ಗೆ ಮಾತನಾಡೋಣ. ಅವ್ರದ್ದು ಪ್ರೊಡಕ್ಷನ್ ಆಫ್ ಕಳೆದ 10 ವರ್ಷದಲ್ಲಿ ಅವ್ರದ್ದು ಎಷ್ಟು ಪ್ರೊಡಕ್ಷನ್ ಇದೆ, ನಮ್ದು ಎಷ್ಟು ಪ್ರೊಡಕ್ಷನ್ ಇದೆ, ಅಗ್ರಿಕಲ್ಚರ್ ಬಗ್ಗೆ ಮಾತಾಡೋಣ. ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಯಾರಿಗೆ ನಾವು ಹೋಲಿಸ್ಕೋಬೇಕು? ಯಾವ ದೇಶಕ್ಕೆ ಹೋಲಿಸ್ಕೋಬೇಕು ನಾವೀಗ? ಇದೇನು ಬಿಜೆಪಿ ಸೊತ್ತಲ್ಲ, ಕಾಂಗ್ರೆಸ್ ಸೊತ್ತಲ್ಲ, ಈ ದೇಶ ನಮ್ಮೆಲ್ಲರದ್ದು ಸೊತ್ತಿದೆ. ನೀವು ಕೂಡ ಇವತ್ತು ಈ ವ್ಯವಸ್ಥೆಯಲ್ಲಿದ್ದೀರಿ. ಯು ಆಲ್ಸೋ ನೋ ಹೌ ಥಿಂಗ್ಸ್ ಆರ್ ಹ್ಯಾಪ್ನಿಂಗ್, ಬಟ್ ಇಟ್ ಇಸ್ ಸೋ ಗ್ರೇವ್ ಕನ್ಸರ್ನ್. ಇದನ್ನು ಜಾಸ್ತಿ ಕೇಳಬೇಕು. ಪೊಲಿಟಿಕಲ್ ಇಶ್ಯೂಕಿನ ದಿಸ್ ಅ ಗ್ರೇಟರ್ ಇಶ್ಯೂ ಆಫ್ ದಿಸ್ ಕಂಟ್ರಿ. ಇಟ್ ಈಸ್ ಅ ಡಿಸ್ರೆಸ್ಪೆಕ್ಟ್ಫುಲ್ ಟು ದಿಸ್ ಕಂಟ್ರಿ. ಕಾಲಿಗೆ ಚೈನ್ ಹಾಕ್ಕೊಂಡು ಕೈಗೆ ಬೇಡಿಗಳು ಹಾಕೊಂಡು ಕರ್ಕೊಂಬಂದು ಬಿಸಾಕೋದ್ರಲ್ಲ, ಇಸ್ ಇಟ್ ನಾಟ್ ಅ ಶೇಮ್ ಆನ್ ಅವರ್ ಕಂಟ್ರಿ? ಇಸ್ ಇಟ್ ನಾಟ್ ಅ ಶೇಮ್ ಆನ್ ಅವರ್ ಕಂಟ್ರಿ? ಇವತ್ತು 18 ಲಕ್ಷ ಜನ ಈ ದೇಶದಲ್ಲಿ ಸಿಟಿಸನ್ಶಿಪ್ ಸರೆಂಡರ್ ಮಾಡೋಗಿದ್ದಾರೆ ಕಳೆದ 10 ವರ್ಷದಲ್ಲಿ. ಇದ್ರ ಬಗ್ಗೆ ಚರ್ಚೆ ಇದೆಯಾ? 18 lakh ಪೀಪಲ್ ಇನ್ ದಿಸ್ ಕಂಟ್ರಿ ದೇ ಹ್ಯಾವ್ ಸರೆಂಡರ್ ದೇರ್ ಪಾಸ್ಪೋರ್ಟ್. ಇವ್ರು ಹೊರಗೋಗಿ ಭಾಳ ದೊಡ್ಡ ಏನೋ ಮೋದಿ ಹಂಗೆ ಮೋದಿ ಹಿಂಗೆ ಚಪ್ಪಾಳೆ ಹೊಡ್ಕೊಂಡು ಬರ್ತಾರೆ. ಬರಲಿ, 18 ಲಕ್ಷ ಜನ ಈ ದೇಶದ ಜನ ದೇ ಹ್ಯಾವ್ ಸರೆಂಡರ್ ದೇರ್ ಪಾಸ್ಪೋರ್ಟ್ ಅಂಡ್ ಗಾನ್. ಇಸ್ ಇಟ್ ನಾಟ್ ಅ ಬಿಗ್ ಇಶ್ಯೂ ಟು ಡಿಸ್ಕಸ್ ಆನ್ ದಿಸ್? ಏನು ಡಿಸ್ಕಷನ್ ಇದೆ? ಏನು ಡಿಸ್ಕಷನ್ ಇದೆ ಬೆಳಗ್ಗಿನ ಸಾಯಂಕಾಲವರೆಗೆ? 10,000 ಜನ millionaires they have left this country and gone. 10,000 people millionaires have left this country and gone. ಇದ್ರ ಇಶ್ಯೂ ಬಗ್ಗೆ ಚರ್ಚೆ ಮಾಡೋದು ಬೇಡ? ಮತ್ತೆ ಎದ್ರ ಬಗ್ಗೆ ಚರ್ಚೆ ಮಾಡೋಣ ಹೇಳ್ರಿ? ದೇರ್ ಇಸ್ ನೋ ಪೊಲಿಟಿಕಲ್ ಇಂಟ್ರೆಸ್ಟ್. ಯಾರು ಏನು ಮಾಡಿದ್ರೆ ಏನು ಆಗೋದಿಲ್ಲ ಈ ದೇಶದ. ಬಟ್ ಈ ತೋರಿಸ್ತಾ ಇದಾರಲ್ಲ ಇಲ್ಲಿ ಬಾಂಗ್ಲಾದೇಶ್ ಲೇಬರ್ಸ್ ಬರ್ತಾರೆ, ಯಾರು ಉತ್ತರ ಕೊಡ್ಬೇಕು ಇದಕ್ಕೆ? ಬಾಂಗ್ಲಾದೇಶ್ ಲೇಬರ್ಸ್ ಬರ್ತಾರೆ ನೀವು ಹೇಳ್ತಿದ್ದೀರಿ, ಯಾರು ಉತ್ತರ ಕೊಡ್ಬೇಕು ಇದಕ್ಕೆ? ನಾವು ಕೊಡ್ಬೇಕಾ? ಟೆಕ್ನಿಕಲಿ ಹೂ ಇಸ್ ಸಪೋಸ್ ಟು ಆನ್ಸರ್ ದಿಸ್ ನಾವು? ಬಾಂಗ್ಲಾದೇಶ್ನವ್ರು ಇಲ್ಲಿಗೆ ಬರ್ತಾ ಇದಾರೆ ಅಂತಂದ್ರೆ ಮತ್ತೆ ಯಾರು ಉತ್ತರ ಯಾರು ಕೊಡ್ಬೇಕು ಇದಕ್ಕೆ?
ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡ್ತಾ ಇದೆ? ಸೊ ವಿ ಆರ್ ಆಲ್ ಅಗ್ರೀಯಿಂಗ್ ದಟ್ ಬಾಂಗ್ಲಾದೇಶ್ ಪೀಪಲ್ ಆರ್ ಕಮಿಂಗ್ ಹಿಯರ್. ಸೊ ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಟು ಹೆಂಗ್ ಬಂದ್ರು ಅವ್ರು, ಇನ್ಫ್ಲೇಟ್ ಆಗಿ ಹೆಂಗ್ ಬಂದ್ರು ಅವರು? ಯಾರು ಉತ್ತರ ಕೊಡಬೇಕು? ನಮ್ಮನ್ನು ಕೇಳ್ತಾರೆ. ಇರಲಿ ಕೇಳಿ, ವಿ ಆರ್ ರೆಡಿ ಟು ಆನ್ಸರ್. ಬಟ್ ಹೂ? ಇಲ್ಲಿ ನೋಡ್ರಿ, 1 2 3 ಆಲ್ ಇಂಡಿಯಾ ಫ್ರೀ. ಬಿಜೆಪಿಯವರು ಕಳೆದ 11 ವರ್ಷದಿಂದ ಏನು ಮಾಡಿದ್ರು ಇದಕ್ಕೇನು ಲೆಕ್ಕಿಲ್ಲ, ಬುಕ್ ಇಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಒಂದ್ಸಲ ಅಧಿಕಾರಕ್ಕೆ ಬಂದಾದ ಮೇಲೆ ಸಾಹೇಬರು ದಿನಕ್ಕೆ 3 ಸಲ ಡ್ರೆಸ್ ಹಾಕ್ತಾರೆ. ಗಡ್ಡದಲ್ಲಿ ನೋಡ್ರಿ, ನನ್ನ ಗಡ್ಡದಲ್ಲಿ ಒಂದು ಗಡ್ಡ ಹೆಚ್ಚು ಕಮ್ಮಿ ಇರೋದಿಲ್ಲ. ನೀವು ನೋಡ್ರಿ ಅವ್ರ ಫೋಟೋ, ಗಡ್ಡ ನೋಡಿದ್ದೀರಾ ಸಾಹೇಬ್ರದ್ದು? ಎಲ್ಲಿ ಒಂದು ಲೈನ್ ಹೆಚ್ಚು ಕಮ್ಮಿ ಇರಂಗಿಲ್ಲ. ಮತ್ತು 16 ತಾಸು ಕೆಲಸ ಮಾಡ್ತಾರೆ ಅವರು. ಕಣ್ಣು ನೋಡಿದ್ರೆ ಹಂಗೆ ಇದಾವೆ, ಕಲರ್ಫುಲ್ ಆಗಿದ್ದಾರೆ, ಹ್ಯಾಂಡ್ಸಮ್ ಆಗಿದ್ದಾರೆ. ಯಾರು ಪ್ರಶ್ನೆ ಯಾರು ಕೇಳ್ಬೇಕು ಇದರಲ್ಲಿ? ನೋಡ್ರಿ, ನಮಗೇನು ಅವ್ರ ಬಗ್ಗೆ ವೈಯಕ್ತಿಕವಾಗಿ ಬೈತಕ್ಕಂಥ ಏನು ನಮಗೇನಿಲ್ಲ. ಬಟ್ ಐ ಆಮ್ ಇಂಟ್ರೆಸ್ಟೆಡ್ ಸ್ಪೀಕಿಂಗ್ ಅಟ್ ದ ಕಂಟ್ರಿ. If I'm asking, I am not only think that I am a congressman. It's a right for every Indian, every citizen can ask these questions. Who are supposed to answer this? Nobody is answering. ಏನೇ ಕೇಳಿದ್ರೆ ಸುಮ್ಮನೆ ಪೊಲಿಟಿಕ್ಸ್ ಮಾತಾಡೋದು ಹೋಗೋದು. ಎಲ್ಲಿವರೆಗೆ ಮಾತಾಡ್ತಾರ್ರಿ? ಯಾವ ವಿಷಯ ಬಗ್ಗೆ ಮಾತಾಡೋಣ ಹೇಳ್ರಿ? ಲೆಟ್ ಅಸ್ ಹ್ಯಾವ್ ಅ ಓಪನ್ ಡಿಬೇಟ್. ಬರ್ತಾರೆ ಯಾರನ್ನ ಡಿಬೇಟ್ ಮಾಡ್ಲಿಕ್ಕೆ? ನೋಬಡಿ ಇಸ್ ಕಮಿಂಗ್. ಇದೇನೋ ನಡೀತೈತೆ, ಸುಮ್ಮನೆ ಜಾತ್ರೆ ನಡೆಯಕತ್ತ ನಡೆಸ್ರಿ, ಏನಾಗತೈತೆ ಇದ್ರಾಗ? ದಿಸ್ ಕಂಟ್ರಿ ಹ್ಯಾಸ್ ಗಾನ್ 200 years ಬ್ಯಾಕ್. ಇವತ್ತು ಚೈನಾಗೆ ನಾವು ಕಂಪೇರ್ ಮಾಡ್ತಾರಾ? ಕೂತ್ಕೊಂಡು ಚರ್ಚೆ ಮಾಡ್ತಾರೆ ಯಾರನ್ನ? ಚೈನಾದು ಒಂದು ಇಶ್ಯೂ, ನಮ್ದೊಂದು ಇಶ್ಯೂ ತಗೊಂಡು ಒಂದೊಂದೇ ವಿಚಾರದಲ್ಲಿ ಮಾತಾಡೋಣ. ಇವತ್ತು ಸೆಮಿ ಕಂಡಕ್ಟರ್ ಬಗ್ಗೆ ಮಾತನಾಡೋಣ, ಇವತ್ತು EV ಬಗ್ಗೆ ಮಾತನಾಡೋಣ, ಇರಿಗೇಷನ್ ಬಗ್ಗೆ ಮಾತನಾಡೋಣ, ಸ್ಪೀಡ್ ಟ್ರೈನ್ ಬಗ್ಗೆ ಮಾತನಾಡೋಣ, GDP ಬಗ್ಗೆ ಮಾತನಾಡೋಣ, ಎಕನಾಮಿಕ್ಸ್ ಬಗ್ಗೆ ಮಾತನಾಡೋಣ. ಅವ್ರದ್ದು ಪ್ರೊಡಕ್ಷನ್ ಆಫ್ ಕಳೆದ 10 ವರ್ಷದಲ್ಲಿ ಅವ್ರದ್ದು ಎಷ್ಟು ಪ್ರೊಡಕ್ಷನ್ ಇದೆ, ನಮ್ದು ಎಷ್ಟು ಪ್ರೊಡಕ್ಷನ್ ಇದೆ, ಅಗ್ರಿಕಲ್ಚರ್ ಬಗ್ಗೆ ಮಾತಾಡೋಣ. ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಯಾರಿಗೆ ನಾವು ಹೋಲಿಸ್ಕೋಬೇಕು? ಯಾವ ದೇಶಕ್ಕೆ ಹೋಲಿಸ್ಕೋಬೇಕು ನಾವೀಗ? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.